ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಇದ್ರೆ ಸ್ನೇಹಿತರೆ ತುಂಬ ಚೆನ್ನಾಗಿರ್ತೀನಿ. ಬನ್ನಿ ಸ್ನೇಹಿತರೆ, ಒಂಚೂರು ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಕೊನೆವರೆಗೆ ನೋಡಿ, ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಒಂಚೂರು ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಜಾಸ್ತಿ ಮಳೆಗಾಲ ಹೋಗಿದೆ, ಚಳಿಗಾಲ ಬಂದಿದೆ. ಅದಕ್ಕೋಸ್ಕರ ಯಾವ್ಯಾವ ಥರ ಮರಿಗಳಿಗೆ ಅಥವಾ ಕುರಿಗಳಿಗೆ ಅಥವಾ ಮೇಕೆ ಯಾವ ಥರ ಟ್ರೀಟ್ಮೆಂಟ್, ಇಂಜೆಕ್ಷನ್, ಮೆಡಿಸಿನ್ ಕೊಡೋದನ್ನು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 3 ತಿಂಗಳು ಒಂದ್ಸತಿ ಕೀಟನಾಶಕ ಔಷಧಿ ಹಾಕ್ಬೋದು ಸ್ನೇಹಿತರೆ. 3 ತಿಂಗಳು ಒಂದ್ಸರಿ ಕೀಟನಾಶಕ ಔಷಧಿ ಹಾಕಿದ್ಮೇಲೆ ನೀವು ಕಂಪಲ್ಸರಿ ಲಿವರ್ ಟಾನಿಕ್ ಅಂತ ಬರುತ್ತೆ, ಅದು ಕುಡಿಸ್ಬೋದು ಸ್ನೇಹಿತರೆ. ಅದು ಕುಡಿಸಿ ಮರಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಫಸ್ಟ್ ಪ್ಲೇಸ್ ಸಾಕೋರು ಎಲ್ಲರೂ ಕಂಪಲ್ಸರಿ ಇಂಥ ವಿಡಿಯೋಗಳು ಕೇಳಿ ಮಾಹಿತಿ ತಿಳ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಯೂಟ್ಯೂಬಲ್ಲಿ ವಿಡಿಯೋ ಇದ್ದರೂ ಈ ವಿಡಿಯೋ ಯೂಸ್ ಬರೋದಂತ ನಾನಾ ಥರ ವಿಡಿಯೋ ಮರಿ ಸಾಕಾಣಿಕೆ ಬಗ್ಗೆ ಆ ಥರ ನನಗೆ ಮಾಹಿತಿ ತಿಳಿಸ್ಕೊಡ್ತಿದ್ದಾರೆ ನಮ್ಮಂಥ ಎಲ್ಲರೂ ಸ್ನೇಹಿತರು. ನೋಡಿ ಸ್ನೇಹಿತರೆ, ಮೆಡಿಸಿನ್ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ನೋಡಿ, ನಿಮಗೆ ವಿಡಿಯೋ ಯೂಸ್ ಆಗುತ್ತೆ ಅಂತ. ಕೀಟನಾಶಕ ಔಷಧಿ ಸ್ನೇಹಿತರೆ, ಕೀಟನಾಶಕ ಔಷಧಿ ಅಂದರೆ ಏನು ಉಣ್ಣೆ ಇರುತ್ತೆ ನೋಡಿ ಸ್ನೇಹಿತರೆ. ಮೈಯಲ್ಲಿ ಚರ್ಮದಲ್ಲಿ ನೀವು ಸ್ವಲ್ಪ ಕೂದಲು ತೆಗೆದು ನೋಡಿ ಸ್ನೇಹಿತರೆ, ಅದರಲ್ಲಿ ಉಣ್ಣೆ ಏನು ಅಂತ ಇರುತ್ತೆ ನೋಡಿ ಸ್ನೇಹಿತರೆ. ಅದು ತುಂಬ ಡೇಂಜರ್ ಸ್ನೇಹಿತರೆ. ಅದು ಅದಕ್ಕೋಸ್ಕರ ಅದನ್ನು ಮೇಲೆ ಕೀಟನಾಶಕ ಔಷಧಿ ಅದ್ರ ಬಗ್ಗೆ ನಿಮಗೆ ಮೆಡಿಸಿನಲ್ಲಿ ಕೊಡ್ತಾರೆ ನೋಡಿ ಸ್ನೇಹಿತರೆ. ಅದರಲ್ಲಿ ಒಂದು ಪೌಡರ್ ಇದೆ, ಪೌಡರ್ ಬರ್ತೇನೆ ಸ್ನೇಹಿತರೆ. ನಿಮಗೆ ಇಂಜೆಕ್ಷನ್ ಮಾಡೋಕೆ ಬರುತ್ತೆ ಅಂದರೆ ಪೌಡರ್ ಬರ್ತದೆ ಸ್ನೇಹಿತರೆ. ನಿಮಗೆ ಇಂಜೆಕ್ಷನ್ ಮಾಡೋಕೆ ಬರಲ್ಲ ಅಂದರೆ ಪೌಡರ್ ಬರುತ್ತೆ. ಇಂಜೆಕ್ಷನ್ ಮಾಡೋಕೆ ಬರ್ತಂದರೆ ಇಂಜೆಕ್ಷನ್ ಮಾಡಿರ್ಕೊಂಡು ಪೌಡರ್ ಅಥವಾ ಇಂಜೆಕ್ಷನ್ ಎರಡು ಇದ್ದಾವೆ, ಯಾವುದಾದ್ರು ತಗೊಳ್ಳೋಣ ಸ್ನೇಹಿತರೆ. ಅದು ಅಥವಾ ಉಣ್ಣೆ ಏನು ಅಂದರೆ ಅದು ಚರ್ಮ ಥರದ ಮರಿ ತೂಕ ಹೆಚ್ಚಾಗಲ್ಲ ಸ್ನೇಹಿತರೆ. ಉಣ್ಣೆ ಏನಿದ್ರೆ ಮೇನ್ ಪಾಯಿಂಟ್ ಅದು ಮರಿಗಳಲ್ಲಿ ಕಂಟ್ರೋಲ್ ಮಾಡಬೇಕು. ಮೇನ್ ಪಾಯಿಂಟ್ ಮೊದಲು ಶೆಡ್ಡಲ್ಲಿದ್ದರೆ ಮರಿಗೆ ಜಾಸ್ತಿ ಉಣ್ಣೆ ಏನು ಇರ್ತಾವೆ ಸ್ನೇಹಿತರೆ. ಇದರ ಗೊತ್ತಿದ್ದವ್ರಿಗೆ ಈ ಥರ ತೆಗೆ ಮಾತ್ರ ಸ್ನೇಹಿತರೆ. ಅದಕ್ಕೋಸ್ಕರ ಅದಕ್ಕೆ ಔಷಧಿ ತಂದು ನೀವು ಇಮಿಡಿಯೇಟ್ಲಿ ಬಳಸ್ಕೊಂಡು ಸರಿ. ಅದು ಏನು ಉಣ್ಣೆ ಸುತ್ತರೆ ನಿಮಗೆ ಮರಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಅದು ಮೇನ್ ಪಾಯಿಂಟ್. ನೀವು ಕೀಟನಾಶಕ ಔಷಧಿ ನೀವು ಕೈ ತಿಂಡಿ ಹಾಕ್ತೀರಿ, ಎಲ್ಲ ಫುಡ್ ಹಾಕ್ತೀರಿ, ಮರಿ ಚೆನ್ನಾಗಿ ಗ್ರೋತ್ ಬರೋಲ್ಲ. ಇದೇ ಸಮಸ್ಯೆಯಲ್ಲಿ ಏನು ಉಣ್ಣೆ ಇರ್ತಾರೆ ಸ್ನೇಹಿತರೆ, ಅದು ಮೇನ್ ಪಾಯಿಂಟ್. ಕುರಿಗಳಲ್ಲಿ ನೀವು ಸಾಕುವಂಥ ಮರಿಗಳಿಗೆ ಏನು ಉಣ್ಣೆ ಹೋಗ್ಬೇಕಂದ್ರೆ ಮೇನ್ ಪಾಯಿಂಟ್ ನೀವು ಯಾವುದೇ ಲಿವರ್ ಟಾನಿಕ್ ಆಗಿದ್ರು ಪ್ರಯೋಜನ ಇಲ್ಲ. ನೀವು ಯಾವುದೇ ಜಂತುನಾಶಕ ಔಷಧಿ ಪ್ರಯೋಜನ ಇಲ್ಲ. ನೀವು ಯಾವುದೇ ಔಷಧಿ ಫುಡ್ ಕೊಟ್ಟರೆ ಮರಿ ತೂಕ ಹೆಚ್ಚಿಸೋಕೆ ಸಾಧ್ಯನೇ ಇಲ್ಲ. ಉಣ್ಣೆ ಏನು ಮೊದಲು ತೆಗಿಬೇಕು ಸ್ನೇಹಿತರೆ. ಅದಕ್ಕೆ ಔಷಧಿ ನಿಮ್ಮ ಹತ್ತಿರದ ಡಾಕ್ಟರ್ನ ಅಥವಾ ಮೆಡಿಕಲ್ ಅಲ್ಲಿ ಕೇಳಿ ತಿಳ್ಕೊಂಡು ಸ್ನೇಹಿತರೆ. ಇದು ಮೇನ್ ಪಾಯಿಂಟ್. ಇನ್ನೊಂದು ಇದಾದ್ಮೇಲೆ 3 ತಿಂಗಳು ಕೀಟನಾಶಕ ಔಷಧಿ ಒಬ್ಬರು ಒಂದ್ಸಲ ಕೀಟನಾಶಕ ಔಷಧಿ ಬಳಸಿ. ಆಮೇಲೆ ಇನ್ನೊಂದು ಜಂತುನಾಶಕ ಔಷಧಿ ಒಂದು ಸಲ ಕುಡಿಸಿದರೆ 3 ತಿಂಗಳ ತನಕ ಕುಡಿಸೋ ಅವಶ್ಯಕತೆ ನೋಡಿ ಸ್ನೇಹಿತರೆ. ಅದು ಮಾತ್ರ ಎಲ್ಲರೂ ನೆನಪಿಟ್ಟುಕೊಳ್ಬೇಕು ಸ್ನೇಹಿತರೆ. ಒಂದು ಸಲ ಕುಡಿಸಿದರೆ 3 ತಿಂಗಳ ತನಕ ಕೀಟನಾಶಕ ಔಷಧಿ, ಜಂತುನಾಶಕ ಔಷಧಿ ಕುಡಿಸೋದು ಅವಶ್ಯಕತೆ ಇಲ್ಲ. 3 ತಿಂಗಳ ತನಕ ಇರ್ತದೆ ಸ್ನೇಹಿತರೆ. ಅದು ಲಿವರ್ ನೀವು ಯಾವಾಗ ಬೇಕಾದ್ರೂ ಹಾಕ್ಬೋದು. 3 ಕಂಟಿನ್ಯೂ ಆಗೋರು ಆ್ಯಕ್ಚುಲಿ ಒಂದೊಂದು ಟ್ಯಾಬ್ಲೆಟು 3 ಸಲ ಹಾಕಿ, ಅಥವಾ ತಿಂಗಳು ಒಂದ್ಸತಿ 2 ಸಲ ಚೆನ್ನಾಗಿರ್ತದೆ. ನೋಡಿ ಸ್ನೇಹಿತರೆ, ಕೈ ತಿಂಡಿ ಒಣ ಮೇವು ಕೊಡಿ, ಸ್ವಲ್ಪ ಜಾಸ್ತಿ ನೀರು ಕುಡಿಯುತ್ತೆ. ಅದಕ್ಕೋಸ್ಕರ ಕೈ ತಿಂಡಿ ಒಣ ತಿಂಡಿ ಯಾವ್ದಾದ್ರು ಕೊಡಿ. ಶೇಂಗಾ ಒಟ್ಟು ತೆಗರೆ ಒಟ್ಟು ಅಂತ ಯಾವ್ದಾದ್ರು ಮೆಕ್ಕೆಜೋಳ ಹೊತ್ತು ಆ ಥರ ಕೈ ತಿಂಡಿ ಫುಡ್ಡು ಕೊಟ್ಟರೆ ಚೆನ್ನಾಗಿ ನೀರು ಕುಡಿಯುತ್ತೆ. ಈಗ ಬೇಸಿಗೆ ನೀರಿಂದ ಮರಿ ಚೆನ್ನಾಗಿ ಗ್ರೋತ್ ಬರುತ್ತೆ ಸ್ನೇಹಿತರೆ. ಆಗಲೇ ಸ್ವಲ್ಪ ಹೊರಗಡೆ ಹೊಲ ಜಮೀನಲ್ಲಿ ಶೆಡ್ಡಿನಲ್ಲಿ ಇದ್ದರೆ ಮರಿ ಗ್ರೋತ್ ಆಗಲಿಲ್ಲ. ಬೇಸಿಗೆ ಸ್ವಲ್ಪ ಅಡ್ಡಾಡಿ ಬಂದರೆ ಸ್ವಲ್ಪ ಮರಿ ಚೆನ್ನಾಗಿ ಗ್ರೋತ್ ಆಗ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇದೇ ಥರ ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಇದೇ ಥರ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೋಡಿ ಸ್ನೇಹಿತರೆ, ಮತ್ತೆ ಇನ್ನೊಂದು ಲಿವರ್ ಯಾವುದಾದ್ರು ಯೂಸ್ ಮಾಡೋದಂದ್ರೆ ಒಣ ಮೇವಿಗೆ ಯೂಸ್ ಮಾಡೋದ್ರೆ ಅದು ತುಂಬ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಲಿವರ್ 52 ಒಣ ಮೇವು ನೀವು ಮೇಯ್ತಾ ಇದ್ದಾರೆ ಬರೀ ಲಿವರ್ 52 ಬೆಳೆಸ್ತಾರೆ ನಂಬರ್ 1
ಮರಿ ಶೈನಿಂಗ್ ಬರುತ್ತೆ ಸ್ನೇಹಿತರೆ, ಅದಕ್ಕೆ ತೂಕ ಬರುತ್ತೆ ಸ್ನೇಹಿತರೆ. ಕೀಟನಾಶಕ ಔಷಧಿ ಹಾಕ್ಕೊಂಡು ಲಿವರ್ 52 ಕುಡಿಸಿ ಸ್ನೇಹಿತರೆ. ಲಿವರ್ 52 ಬ್ರೂಟನ್ ಲಿವರ್ 52 ಕುಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ತಾನೆ ಸ್ನೇಹಿತರೆ. ಬ್ರೂಟನ್ ಇಮಿಡಿಯೇಟ್ಲಿ ಕೆಲಸ ಮಾಡ್ತಾನೆ ಸ್ನೇಹಿತರೆ. ಅದು ಒಳಗಡೆ ಕಲರ್ ಚಾಕ್ಲೇಟ್ ಕಲರ್ ಸ್ನೇಹಿತರೆ. ಲಿವರ್ 52 ಕೊಡಿದ್ರೆ ಸಾರಿ ಬ್ರೂಟನ್ ಅಂದ್ರೆ ಕೊಡ್ತಾರೆ. ಲಿವರ್ ಬ್ರೂಟನ್ ನೋಡಿ ಸ್ನೇಹಿತರೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗೋಣ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೊ ಮಚ್.